ಮೂಲತಃ ತೇಜಸ್ವಿ ಒಬ್ಬ ಬರಹಗಾರರು. ನಮಗೆ ಹೆಚ್ಚಿನ ಜನಕ್ಕೆ ಅವರು ಬರಹಗಾರರಾಗಿ ಪರಿಚಯ. ಆದರೆ ತೇಜಸ್ವಿ ಬಹುಮುಖ ಪ್ರತಿಭೆ, ಹಲವಾರು ಹವ್ಯಾಸಗಳಿದ್ದು ಅದರಲ್ಲಿ ಮುಖ್ಯವಾಗಿ ಅವರು ಒಬ್ಬ ಫೋಟೋಗ್ರಾಫರ್. ಅವರು ತಮ್ಮ ಹೆಚ್ಚು ಕಡಿಮೆ 60-65ನೇ ವಯಸ್ಸಲ್ಲಿ ಅವ್ರ ಕೈ ಡಿಜಿಟಲ್ ಕ್ಯಾಮ್ರಾ ಪ್ರಯೋಗ ಮಾಡಿ ಸುಮಾರು ಸಾವಿರಾರು ಅಕ್ಕಿ ಚಿತ್ರಗಳನ್ನ ತೆಗೆದಿದ್ದಾರೆ. ಅದರಲ್ಲಿ ಕೆಲವನ್ನ ಇಲ್ಲಿ ಈಶ್ವರ್ ಪ್ರಸಾದ್ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಅದನ್ನು ನೀವು ನೋಡ್ಬೋದು. ಅವರು ಬರೀ ಅಕ್ಕಿ ಚಿತ್ರಗಳನ್ನು ತೆಗೆದಿದ್ದೇ ಅಲ್ಲ, ಅದನ್ನು ಎಡಿಟ್ ಮಾಡೋದು ಕೂಡ ಕಲ್ತಿದ್ರು ಮತ್ತು ಕೆಲವು ಪ್ರದರ್ಶನಗಳನ್ನು ಕೂಡ ಅರೇಂಜ್ ಮಾಡಿದರು. ಬೆಂಗಳೂರು ಮತ್ತು ಮೈಸೂರಲ್ಲಿ ಪಕ್ಷಿ ಚಿತ್ರಗಳ ಪ್ರದರ್ಶನವನ್ನು ಅರೇಂಜ್ ಮಾಡಿದರು. ಹೇಳಿದಾಗೆ ತೇಜಸ್ವಿ ಅವರಿಗೆ ಹಲವಾರು ವಿಷಯಗಳಲ್ಲಿ ಆಸಕ್ತಿ ಇತ್ತು. ಅದಕ್ಕೆ ಮುಂದುವರೆದ ಭಾಗವಾಗಿ ಅವರಿಗೆ ಕಂಪ್ಯೂಟರ್ಲು ಕೂಡ ಅತ್ಯಂತ ಆಸಕ್ತಿ ಮೂಡಿ ಕಂಪ್ಯೂಟರ್ ಸಾಫ್ಟ್ವೇರ್ ಬಳಸೋದನ್ನು ಕಲ್ತಿದ್ರು. ಕುವೆಂಪು ಕನ್ನಡ ತಂತ್ರಾಂಶವನ್ನು ಅಭಿವೃದ್ಧಿ ಮಾಡಿದರು. ಜೊತೆಗೆ ಅವರ ಪುಸ್ತಕಗಳ ಕವರ್ ಅಂದರೆ ಮುಖಪುಟಗಳನ್ನು ಅವರೇ ಡಿಸೈನ್ ಮಾಡ್ತಾಯಿದ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸುಮಾರು ಅವರು 54 ಪುಸ್ತಕಗಳ ಮುಖಪುಟಗಳನ್ನು ಪ್ರದರ್ಶನ ಮಾಡಿದ್ದೀವಿ. ಅವೆಲ್ಲ ಅವರೇ ಸ್ವತಃ ಡಿಸೈನ್ ಮಾಡಿದ್ದು. ಇದಲ್ಲದೆ ಕುವೆಂಪು ಅವರ ಎಲ್ಲ ಪುಸ್ತಕಗಳಿಗೆ ಸುಮಾರು 70 ಪುಸ್ತಕಗಳು ಕೂಡ ಮುಖಪುಟಗಳನ್ನು ಹೊಸದಾಗಿ ಡಿಸೈನ್ ಮಾಡಿ ಪ್ರಕಟ ಮಾಡಿ